ಬೆಂಡೆಕಾಯಿ ಕರಿ ಮಾಡುವ ವಿಧಾನ. ಬೆಂಡೆಕಾಯಿ, ಈರುಳ್ಳಿ, ಹೆಚ್ಚಿದ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿರು ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡರು, ಟೊಮೆಟೊ, ಮೊಸರು. ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಆದಮೇಲೆ ಸಾಸಿವೆ, ಒಗ್ಗರಣೆಗೆ ಸಾಸಿವೆ, ಸಾಸಿವೆ ಆದಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಹೆಚ್ಚಿದ ಈರುಳ್ಳಿ, ಹೆಚ್ಚಿದ ಹಸಿರು ಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಸ್ವಲ್ಪ ಅರಿಶಿನ, ಇದು ಬಾಡಿದೆ ಸ್ವಲ್ಪ, ಇದನ್ನು ಒಂದು ಬಟ್ಲಿಗೆ ಬಗ್ಗಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿ ಫ್ರೈ ಮಾಡಬೇಕು. ಇದು 2 ಮಿನಿಟ್ಸ್ ಚೆನ್ನಾಗಿ ಬಾಡಿಸಿ, ಆನಂತರ ಬಾಡಿಸಿಟ್ಟುಕೊಂಡ ಹಸಿರು ಈರುಳ್ಳಿ ಅದರಲ್ಲಿ ಸೇರಿಸಿ ಮತ್ತೆ ಫ್ರೈ ಮಾಡಬೇಕು. ಇದು ಬಾಡಿಸಿರೋ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಬೇಕು. ಈಗ ಇದು ಬೇಯ್ತಾ ಇರಲಿ. ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಇದನ್ನು ಪೇಸ್ಟ್ ಮಾಡಿ ಇದಕ್ಕೆ ಹಾಕಬೇಕು. ಬೆಂಡೆಕಾಯಿ ಬೇಯ್ತಾ ಇರಲಿ. ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಹಾಕಬೇಕು. ಈಗ ರುಬ್ಬಿರೋ ಟೊಮೆಟೊನ ಇದಕ್ಕೆ ಹಾಕ್ತಾ ಇದ್ದೀವಿ. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕ ಉಪ್ಪು, ಒಂದು ಸ್ಪೂನಷ್ಟು ಮೊಸರು, ಟೀ ಸ್ಪೂನ್. ಈಗ ಬೆಂಡೆಕಾಯಿ ಕರಿ ಸವಿಯಲು ಸಿದ್ಧ.